ಇರ್ತಕ್ಕಂಥದ್ದಂತೂ ಪರಿಸ್ಥಿತಿಯಲ್ಲಿ ಇಂಡಿಯಾ ಅಲಯನ್ಸ್ಗೆ ಸ್ವಲ್ಪ ಒಳ್ಳೆಯ ವಾತಾವರಣವನ್ನು ಜನ ಕಲ್ಪಿಸಿಕೊಟ್ಟಿದ್ದಾರೆ. ಇದು ಜನರ ಮಧ್ಯೆ ಮತ್ತು ಮೋದಿಯವರ ಮಧ್ಯೆ ನಡೆದಂಥ ಒಂದು ಚುನಾವಣೆ. ಯಾಕಂದರೆ ಜನ ಬೇಸತ್ತಿದ್ದಾರೆ. ವಿಶೇಷವಾಗಿ ನಮ್ಮ ಪ್ರೈಸ್ ರೈಸು, ಆಮೇಲೆ ಪ್ರೈಸ್ ರೈಸ್ ಜೊತೆಯಲ್ಲಿ ಅನ್ಎಂಪ್ಲಾಯ್ಮೆಂಟ್, ಹೈ ಅನ್ಎಂಪ್ಲಾಯ್ಮೆಂಟ್ ಮತ್ತು ಡೆಮಾಕ್ರಸಿ ಮೇಲೆ ಮತ್ತು ಕಾನ್ಸ್ಟಿಟ್ಯೂಷನ್ ಮೇಲೆ ಭಾಳ ದೊಡ್ಡ ಹೊಡೆತ ಬೀಳ್ತಾ ಇದೆ, ಪೆಟ್ಟು ಬೀಳ್ತಾ ಇದೆ. ಅದಕ್ಕಾಗಿ ಜನ ಇದು ಎಲ್ಲ ನೋಡಿಕೊಂಡು ಮತ್ತು ಅಟಾನಮಸ್ ಬಾಡೀಸ್ನ ದುರುಪಯೋಗ ಮಾಡಿಕೊಂಡು ಏನು ಅವರು ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ, ಅದಕ್ಕಾಗಿ ಜನ ರೊಚ್ಚಿಗೆದ್ದು ತಾವಾಗೇ ಮುಂದೆ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮಗೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಇಂಡಿಯಾ ಅಲಯನ್ಸ್ಗೆ. ಬಹುಮತ ಬರ್ತಕ್ಕಂಥದ್ದು ಸರ್ವ ಸಾಧ್ಯತೆ ಇದೆ. ಅಂದರೆ ನಾವು BJPಗೆ ಅಧಿಕಾರದಲ್ಲಿ ಬರ್ತಕ್ಕದ್ದನ್ನು ತಡಿತಕ್ಕಂಥ ಸಾಮರ್ಥ್ಯ ನಮ್ಮ ಇಂಡಿಯಾ ಅಲಯನ್ಸ್ನಲ್ಲಿ ಬಂದಿದೆ. ಅದಕ್ಕೆ ಈಗ ನೋಡೋಣ, 4 ಜೂನ್ ಎಲ್ಲ ಹೊರಗಡೆ ಬರ್ತದೆ. ನಾವು ಅದನ್ನು ನೋಡಿ ಮುಂದಿನ ಕ್ರಮ ಏನು ಮಾಡಬೇಕು ಅದು ಚುನಾವಣೆ ನಂತರ ನೋಡ್ತೀವಿ. ನಾನು ಎಕ್ಸಾಕ್ಟ್ಲಿ ನಂಬರ್ ಹೇಳೋದಿಲ್ಲ ಮತ್ತು ನಾ ಆ ರೀತಿಯಾಗಿ ಲೆಕ್ಕನೂ ಮಾಡಿಲ್ಲ. ಯಾಕಂದ್ರೆ ಪಾಲಿಟಿಕ್ಸ್ನಾಗ ಆ ರೀತಿಯಾಗಿ ಲೆಕ್ಕ ಮಾಡೋದು ಭಾಳ ವಿರಳ. ಮೋದಿಗೆ ಹೆಂಗೆ ಗೊತ್ತಾಗ್ಯದು ಕನಸು ಬಿದ್ದದು 400 ಪಾರ್ ಅಂತ. ಬಟ್ ಎಲ್ಲ ಕಡೆ ಅವರು ಲೂಸ್ ಮಾಡ್ಕೊಳ್ಳುವಾಗ, ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ಒಂದೇ ಬಂದಿದೆ. ನಿಮ್ಮ ಪ್ರಕಾರ ಕಡಿಮೆನೋ ಇಲ್ಲಿ ಬರೋದು, ನಾವು ಜಾಸ್ತಿ ಬರ್ತೇವೆ ನೀವು ಹೇಳೋದು. ಈಗ ಅವರೇ ನಿನ್ನೆ ಜೋಶಿನೇ ಒಪ್ಕೊಂಡಿದ್ದಾರೆ 4 ಬರ್ತಾವಂತ. ಅದು ನಮ್ಮ ಇನ್ಕ್ರೀಸ್ ಆಯಿತು, ಅವರು ಡಿಕ್ರೀಸ್ ಆಯ್ತಲ್ಲ. ಅದೇ ರೀತಿಯಾಗಿ ತೆಲಂಗಾಣದಲ್ಲಿ ನಮ್ಮಲ್ಲಿ 2 ಇದ್ದವು, ಜಾಸ್ತಿ ಬರ್ತಾವೋ ಕಡಿಮೆ ಬರ್ತಾವೆ. ಅದೇ ರೀತಿಯಾಗಿ ನಮ್ಮ DMK ನಮ್ಮದೇನಿದೆ ಮೈತ್ರಿಕೂಟ ಅಲ್ಲಿ ಇಂಟ್ಯಾಕ್ಟ್ ಇದೆ. ಆಮೇಲೆ ಕೇರಳದಲ್ಲಿ ನಾವು ಹೆಚ್ಚಿನ ಸೀಟು ಈ ಸಲ ಬರ್ತದೆ. ಮಹಾರಾಷ್ಟ್ರದಲ್ಲಿ ನಮ್ಮ ಆಘಾಡಿಗೆ ಮೋರ್ ದೆನ್ 50% ಬರ್ತದೆ. ಮತ್ತು ಇಲ್ಲೆಲ್ಲ ಅವ್ರಿಗೆ ಕಡಿಮೆ ಆಗುವಾಗ ಹೆಚ್ಚಿಗೆ ಎಲ್ಲಿಂದ ಬರ್ತದೋ ನನಗೆ ಗೊತ್ತಾಗ್ತಾಯಿಲ್ಲ. ಆಮೇಲೆ ನಾವು ರಾಜಸ್ಥಾನದಲ್ಲಿ 0 ಇದ್ದೇವೆ 3 ಸಲನೂ. ಈ ಸಾರಿ ಮಿನಿಮಮ್ ನಾವು 7-8 ಮೇಲೆ ಬರ್ತದೆ. ಆಮೇಲೆ ಮಧ್ಯಪ್ರದೇಶದಲ್ಲಿ ನಾವು 2 ಇದ್ದೇವೆ, ಅಲ್ಲೂ ಕೂಡ 1 ಮಿನಿಟ್, ಅಲ್ಲೂ ಕೂಡ ನಾವು ಗೇನ್ ಮಾಡ್ಕೊಂಡಿದ್ದೇವೆ. ಛತ್ತೀಸ್ಗಢನಲ್ಲೂ ನಮ್ಮದು ಗೇನ್ ಇದೆ. ಹೀಗೆ ಎಲ್ಲಿ ಮೊದಲು ಅವ್ರಿಗೆ 100% ಬಂದಿತ್ತು ಅಲ್ಲಿ ಅವರು ರೆಡ್ಯೂಸ್ ಆಗಿದ್ದಾರೆ. ಎಲ್ಲಿ ನಾವು 0, 1ರಲ್ಲಿದ್ದೇವೆ ಅಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೇವೆ, ಆಗಿದೆ. ಬಟ್ ಯಾವ ಆಧಾರ ಮೇಲೆ ಅವರು ಅದು ಹೇಳ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಇಂಡಿಯಾ ಅಲಯನ್ಸ್ ಮಾತ್ರ ಹೆಚ್ಚಿನ ಸೀಟು ಪಡಿತಕ್ಕಂಥದ್ದು ಎಲ್ಲ ಲಕ್ಷಣಗಳಿವೆ.
ರಾಮ ಅಂತ ಹೇಳೋದ್ರಿಂದ ಮುಂದೆ ಹೇಳಿದ್ರೆ ಬಂಧನ ಮಾಡ್ತಾರೆ, ಇದು ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾರೆ ಅಂತ ಮೋದಿ ಅವರು ನಿನ್ನೆ ಒಂದು ಇದ್ರಲ್ಲಿ ಹೇಳಿದ್ದಾರೆ. ಎಷ್ಟು ಸಾರಿ ಹಿಂಗೆ ಹೇಳ್ತಾರೆ. ನಾವು ಅದಕ್ಕೆ 10 ಸಲ ಉತ್ತರ ಕೊಟ್ಟಿದ್ದೇವೆ. ಪದೇ ಪದೇ ಹಿಂದೂ ಮುಸ್ಲಿಂ ರಾಮು ಇದೆ. ಏನು ರಾಮನ ವಿರುದ್ಧ ಇದ್ದೇವೆ ನಾವೆಲ್ಲ? ನೋಡಿ, ಈ ದೇಶದಲ್ಲಿ ಎಲ್ಲ ಧರ್ಮಕ್ಕೆ ಸರಿಸಮಾನವಾದಂಥ ಅಧಿಕಾರ ಇವೆ. ನಮ್ಮ ಸಂವಿಧಾನದಲ್ಲಿ ಸೆಕ್ಯುಲರ್ ಸಂವಿಧಾನ ಇರೋದ್ರಿಂದ ಎಲ್ಲ ಧರ್ಮದವರಿಗೆ ಸಮಾನ ರೆಸ್ಪೆಕ್ಟ್ ಇದೆ. ಮತ್ತು ಅವರವರ ನಂಬಿಕೆ ಪ್ರಕಾರ ಅವರವರ ಫೇತ್ ಅಂತ ನಾವೇನು ಹೇಳ್ತೇವೆ, ನಂಬಿಕೆ ಇಟ್ಟವರು ನ್ಯಾಚುರಲಿ ಹೋಗ್ತಾರೆ. ಒಂದು ದೇವ್ರಿಗೆ ನಿಮ್ಮ ನಂಬಿಕೆ ಇರ್ಬೋದು, ಇನ್ನೊಂದು ದೇವ್ರಿಗೆ ಅವ್ರ ಹರಕೆ ಪಡಿಬೋದು, ಇನ್ನೊಂದು ದೇವ್ರಿಗೆ ನಮ್ಮ ಮನೆ ದೇವರು ಇದು ಅದ ಅಂತ ಹೇಳ್ತಾರೆ. ಹಂಗೆಲ್ಲರದು ಬೇರೆ ಬೇರೆ. ನಮ್ಮ ದೇಶದಲ್ಲಿ 33 ಕೋಟಿ ದೇವತೆಗಳಿದ್ದಾರೆ. ಸೊ ಪ್ರತಿಯೊಬ್ಬರು ಅವರವರ ದೇವತೆಗೆ ನಡ್ಕೊಳ್ತಾರೆ. ಅದಕ್ಕೆ ನಾವು ಯಾಕೆ ಅಡ್ಡಿ ಬರೋಣ? ಬಂದೂ ಇಲ್ಲ. ಅವನು ಕ್ರಿಯೇಟ್ ಮಾಡೋದವರು, ಮೋದಿಜಿ ಕ್ರಿಯೇಟ್ ಮಾಡ್ತಾರೆ. ಏನು ಹಿಂಗೆ ಹೇಳಿದ್ರೆ ನನಗೆ ಓಟ್ ಪೊಲರೈಸ್ ಆಗ್ತದೆ. ಬಟ್ ದ್ಯಾಟ್ ಈಸ್ ನಾಟ್ ಗುಡ್. ಇಂಥ ಟೈಮ್ನಲ್ಲೇ ಅವ್ರು ಮಾತಾಡಬಾರ್ದು. ಒಂದು ಪ್ರೈಮ್ ಮಿನಿಸ್ಟರ್ ಆಗಿ ಸ್ಟೇಟ್ಸ್ಮೆನ್ ಹಾಗೆ ಬಿಹೇವ್ ಮಾಡಬೇಕೆ ಹೊರತಾಗಿ ನೀವು ನಿಮ್ಮ ಎಕ್ಸ್ರೇ ಮಾಡ್ತಾರೆ, ನಿಮ್ಮ ಮನೆ ಒಳಗೆಲ್ಲ ಬಂಗಾರ ಹುಡುಕ್ತಾರೆ, ಬೆಳ್ಳಿ ಹುಡುಕ್ತಾರೆ, ದುಡ್ಡು ಹುಡುಕ್ತಾರೆ. ನಿಮ್ಮಲ್ಲಿ 2 ಎಕರೆ ಜಮೀನು ಇದ್ದರೂ 1 ಎಕರೆ ಜಮೀನು ಕಸ್ಕೊಳ್ತಾರೆ. ನಿಮ್ಮಲ್ಲಿ 2 ಎಮ್ಮೆಗಳಿದ್ದು ಅಂದ್ರೆ 1 ಎಮ್ಮೆ ಮುಸಲ್ಮಾನರಿಗೆ ಕೊಡ್ತಾರೆ. ಇದು ಹಿಂಗೆ ಹೇಳೋ ಮಾತು. ನನಗಂತೂ 53 ವರ್ಷದಲ್ಲಿ ನಾನು ಇಂಥದ್ದು ಕಂಡೇ ಇಲ್ಲ. ಯಾರಿಗೆ ನಾವು ಮಾತೇ ಆಡಿಲ್ಲ. ಅರೆ ನಾನೇ ಫಸ್ಟ್ ರೈಸ್ ಮಾಡಿದವು, ನಾನೇ 2 ಲೆಟರ್ ಬರೆದಿದ್ದೆ. ಅವ್ರ ಪಾರ್ಟಿ ಅವರು ಏನು ಮಾಡ್ಯಾರ ಗೊತ್ತಿಲ್ಲ, ನಾವೇ ಬರೆದಿದ್ದೇವೆ ಲೆಟರ್. ನಾವು ಡಾಟಾ ಅದ್ರ ಮೇಲೆ ಬರೆದಿದ್ದವು. ಎಲ್ಲ ನಿಮಗೇನು ಎಲೆಕ್ಟೆಡ್ ಮೆಂಬರ್ಸ್ ಡಾಟಾ ಮೇಲೆ ನೀವು ಅನೌನ್ಸ್ ಮಾಡ್ತೀರಿ, ಕ್ಯಾಂಡಿಡೇಟ್ ಇಷ್ಟು ಮತದಿಂದ ಗೆದ್ದ, ಇಷ್ಟು ಅದು ಹೆಂಗೆ ನಿಮಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕ ಕ್ಲಿಯರ್ ಪಿಕ್ಚರ್ ಸಿಗೋದಿಲ್ಲ. ಸೊ ಇವೆಲ್ಲ ಹಿಂಗೆ ಸುಳ್ಳು ಹೇಳ್ಕೊಂಡು ಹೋಗ್ತಾರೆ. ಎಲೆಕ್ಷನ್ ಕಮಿಷನ್ಗೂ ನಾವು ಬರೆದಿದ್ದೇವೆ. ನೀವು ನಮಗೇ ಹೇಳ್ತೀರಿ. ಬ್ಲ್ಯಾಂಟೆಂಟ್ಲಿ ನಮ್ಮ ಮೋದಿಯವರು ಎಲ್ಲ ಕಡೆ ಹೇಳ್ತಾರೆ, ಹಿಂದೂ ಮುಸಲ್ಮಾನ್ ಹೇಳ್ತಾರೆ, ನಮಗೆ ಬೈತಾರೆ. ಗಾಂಧಿ ಫ್ಯಾಮಿಲಿ ಅಧಿಕಾರ ಬಿಟ್ಟು ಎಷ್ಟೋ ವರ್ಷ ಆಯಿತು. ಅವರೇನು ಒಂದು ಮಂತ್ರಿನೂ ಇಲ್ಲ 89ಇಂದ ಇಲ್ಲಿವರೆಗೆ. ಆದರೂ ಇವ್ರು ಹೇಳೋದು ಬಿಡೋದಿಲ್ಲ. ಮೊದಲಂತೂ ಹೇಳ್ತಿದ್ದಿಲ್ಲ, ಖತಮ್ ಹೋಗೆ ನಾಮೋ ನಿಶಾನ್ ನೈ ರಹತಾ ಕಾಂಗ್ರೆಸ್ ಕಾ ಅಂತ ಹೇಳ್ಕೋತ 10 ವರ್ಷ ಬಂದು. ಮತ್ತು ಈಗ ತಿರುಗಿನೂ ಬಂತ ಕಾಂಗ್ರೆಸ್ಗೆ ಬೈಯೋದಿತ್ತಂದರೆ ಕಾಂಗ್ರೆಸ್ ಅಸ್ತಿತ್ವದಲ್ಲಿದೆ ಅಂದಂಗೆ ಆಯ್ತಲ್ಲ. ನಿಮಗೆ ಪೈಪೋಟಿ ಮಾಡ್ತಾ ಇದೆ ಅಂತ ಅದ್ರ ಅರ್ಥ ಆಯ್ತಲ್ಲ. ಸೊ ಆ ಮೋದಿ ಅವರಿಗೀಗ ನಾವು ಪ್ರೈಮ್ ಮಿನಿಸ್ಟರ್ ಆಗಿ ಅವರ ನಡವಳಿಕೆ ನೋಡಿದ್ರೆ ನಮಗೆ ಸ್ವಲ್ಪ ಆಶ್ಚರ್ಯ ಅನ್ನಿಸ್ತದೆ.